ಟೈಮ್ ಈಗ 10:26. ಸೊ ಮತ್ತೆ ಇನ್ನೊಬ್ಬರು ಸಾರಿ ಕೇಳಬೇಕಿತ್ತು. ಯಾಕಪ್ಪ ಕವಿತೆ ಹೇಳಿದೆ ಅಂದರೆ ಈಗ ಹೊರಡ್ಬೇಕು, ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ನೈಟ್ ಇಷ್ಟೊತ್ತಿನಲ್ಲಿ ವ್ಲಾಗ್ ಮಾಡ್ತಾವನೆ ಅಂದರೆ ಟೈಮ್ ಬಂದು ಈಗ ನೀವೇ ನೋಡ್ಬೋದು. ಟೈಮ್ ಈಗ 10:26 ಆಗೈತೆ ರಾತ್ರಿ. ಯಾಕಪ್ಪ ಇಷ್ಟೊತ್ತಿನಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಕೊನೆವರೆಗೂ ನೋಡಿ, ವಿಡಿಯೋ ಗೊತ್ತಾಗುತ್ತೆ. ಯಾಕೆ ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ, ಸ್ವಲ್ಪ ದಿನ ಗ್ಯಾಪ್ ಇತ್ತು. ಯಾಕೆ ವ್ಲಾಗ್ ಮಾಡಿರಲಿಲ್ಲ ಅಂದರೆ ನಮ್ಗೆ ಎಕ್ಸಾಮ್ಸ್ ನಡೀತಿದೆ, 8 ಸೆಮ್ಮು. ಸೊ ಅದಕ್ಕೆ ಓದ್ಕೊತಿದ್ವಿ. ಈಗ ನಾಳೆನೂ ಇದೆ ಕನ್ನಡ ಎಕ್ಸಾಮ್, ಓದ್ಕೊತಾ ಇದ್ದೀನಿ. ಹಂಗೆ ನೋಡಿ ಎಷ್ಟೊತ್ತವರೆಗೂ ಓದ್ತೀವಿ, ಎಷ್ಟೊತ್ತವರೆಗೂ ನಾವೆಲ್ಲ ಪೂರ್ತಿ ಮಲ್ಕೊಳೋದು ಎಷ್ಟೊತ್ತಾಗುತ್ತೆ, ಎಷ್ಟೊತ್ತವರೆಗೂ ಓದ್ತಾ ಇರ್ತೀವಿ, ಎಷ್ಟೊತ್ತವರೆಗೂ ಎಚ್ಚರಿಕೆ ಆಗಿರ್ತೀವಿ. ಹಾಸ್ಟೆಲಲ್ಲಿರೋದಲ್ಲ, ಹಾಸ್ಟೆಲ್ ಸ್ಟೂಡೆಂಟ್ಸ್ ಹೆಂಗೆ ಇರ್ತಾರೆ, ನೈಟ್ ಎಷ್ಟೊತ್ತಿಗೆ ಮಲಗ್ತಾರೆ ಎಲ್ಲ ಪೂರ್ತಿ ತೋರಿಸ್ತೀನಿ ನೋಡಿ. ಒಂದೇ ಮಾತ್ರ ಕೊಡಿ. ಬ್ರಿಟಿಷರ ದರ್ಬಾರಿಯನ್ನು ಬಡಿದೊಡಿಸಿ ಪ್ರಜಾಪ್ರಭುತ್ವಕ್ಕೆ ನಾಂದಿಯಾಡಲು ನಮ್ಮೊಡನೆ ಒಂದಾಗು. ಹೇಳು, ಬ್ರಿಟಿಷರೇ ಭಾರತ ತೊಲಗಿ ಎಂದು. ನೀವು ಅನ್ಕೊಬೋದು ನಾಳೆ ಎಕ್ಸಾಮ್ ಇಟ್ಕೊಂಡು ಏನು ಮೂವಿ ನೋಡ್ತಾನೆ ಅಂತ. ಅದು ಮೂವಿ ಎಲ್ಲ ಬೆಟ್ಟದ ಜೀವ ಅಂತ ಒಂದು ಲೆಸನ್ನು ಯೂಟ್ಯೂಬ್ ಲಿಂಕ್ ಕಳಿಸಿದ್ರು ಮ್ಯಾಮು. ಸೊ ಅದಕ್ಕೆ ನೋಡ್ತಾ ಇದ್ವಿ ಪೂರ್ತಿ. ಮ್ಯಾಮ್ ಲೆಸನ್ ಮಾಡಿದರು, ಅದು ಅರ್ಥ ಆಗಿದೆ. ಸೊ ಇಲ್ಲಿ ಯೂಟ್ಯೂಬಲ್ಲಿ ನೋಡೋಣ ಅಂದ್ಬಿಟ್ಟು ಯೂಟ್ಯೂಬಲ್ಲೂ ನೋಡ್ತಾ ಇದ್ವಿ. ಮತ್ತು ಇನ್ನೊಂದಿದೆ ಶಿವರಾತ್ರಿ ನಾಟಕ ಅಂತ, ಇವೆರಡೂ ಇದೆ ನಾಳೆ ನಮಗೆ ಎಕ್ಸಾಮಲ್ಲಿ. ಸೊ ಎರಡು ಲಿಂಕ್ ಕಳಿಸಿದ್ರು. ಅದಕ್ಕೆ ಈಗ ಬೆಟ್ಟದ ಜೀವ ಅನ್ನೋದನ್ನು ಓದ್ಕೊತಾ ಇದ್ವಿ. ನೋಡಿ ಅದಾದಮೇಲೆ ಮತ್ತೆ ಸಿಗ್ತೀನಿ. A few moments later. ಓದಬೇಕಾದಾಗ ಒಂದು ಕುವೆಂಪು ಅವ್ರದ್ದು ಕವಿತೆ ನೋಡಿದೆ. ಸೊ ಈಗ ಹೇಳ್ತೀನಿ ನೋಡಿ ಕವಿತೆ ಏನು ಅಂತ ತೋರಿಸ್ತೀನಿ ನಿಮಗೆ. ಸೊ ಇದೇ ನೋಡಿ ಕವಿತೆ. ಪ್ರೀತಿ ಎಂಬ ನ್ಯಾಯಾಲಯದಿಂದ ನೋವು ಎಂಬ ಜೈಲಿಗೆ ಬಂದು ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ನಿರಪರಾಧಿ ಪ್ರೇಮಿ ನಾನು. ಕುವೆಂಪು ಅವರು ಬರೆದಿರುವ ಕವಿತೆ. ಯಾಕಪ್ಪ ಕವಿತೆ ಹೇಳಿದೆ ಅಂದರೆ ಕವಿತೆ ಎಂಥವ್ರು ಸೂಟ್ ಆಗುತ್ತೆ ಅಂತ ನೀವೇ ಕಮೆಂಟ್ ಮಾಡಿಬಿಡಿ. ಯಾಕೆ ಅಂದರೆ ನಿಮಗೆ ಗೊತ್ತು, ಅದು ಆಲ್ಮೋಸ್ಟ್ ಆಲು ಲವ್ ಫೇಲ್ಯೂರ್ ಆಗಿರೋರಿಗೆ ಅದು ಸೂಟ್ ಆಗೋದು. ಸೊ ಇಷ್ಟ ಆಯಿತು ನನಗೆ, ಸೊ ಅದಕ್ಕೆ ಹೇಳಿದ್ದೀನಿ. ಟೈಮ್ ಬಂದು ಈಗ 2:30 ಹತ್ತತ್ರ ಆಗಿದೆ. ಇನ್ನೂ ಯಾರೂ ಮಲಗಿಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಓದ್ತಾ ಇದ್ದಾರೆ. ನಮ್ಮ ರೂಮಲ್ಲಿ ಆಲ್ರೆಡಿ ಮಲ್ಕೊಂಡಿದ್ದಾರೆ. ಇನ್ನೂ ಮಲಗಿಲ್ಲ. ನನಗೂ ನಿದ್ದೆ ಹಿಡಿತೈತೆ, ಸಖತ್ ನಿದ್ದೆ ಹಿಡಿತೈತೆ, ಆಗ್ತಿಲ್ಲ. ಆದರೆ ನನ್ನ ಫ್ರೆಂಡ್ ಒಬ್ಬ ಬಂದು ಯಾರೋ ಹೇಳ್ದ, ಕೇರಳದವ್ರ ಮಗ ಓದಕ್ಕೆ ಬಿಡ್ತಾಯಿಲ್ಲ, ಫುಲ್ಲು ಗಲಾಟೆ ಮಾಡ್ತಾವ್ರೆ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಮತ್ತೆ ಇನ್ನೊಬ್ಬರು ಸಾರಿ ಕೇಳಬೇಕಿತ್ತು ನನ್ನ ಫ್ರೆಂಡೇ. ಮೇಡಮ್ ಸಾರಿ, ಬೇಜಾರು ಮಾಡ್ಕೊಂಬಿಡಿ. ಅವತ್ತು ಹೇಳ್ಬಾರ್ದಿತ್ತು, ಬಾಯಿ ತಪ್ಪು ಹೇಳ್ಬಿಟ್ಟೆ. ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಹಂಗೆ ಕ್ಷಮಿಸ್ಬಿಡಿ ನಮ್ಮನ್ನು. ಸೊ ನಿದ್ದೆ ಅಂತೂ ತಡೆಯೋಕ್ಕಾಗ್ತಾಯಿಲ್ಲ, ಫುಲ್ಲು ನಿದ್ದೆ ಬರ್ತಾಯಿದೆ. ಟೈಮ್ ಬಂದು 2:45 ಹತ್ತಿರ ಆಗ್ತಾ ಬಂತು. ಸೊ ಕಣ್ಣಂತೂ ಫುಲ್ಲು ಅಷ್ಟೊಂದೇನು ಕೆಂಪಗಾಗಿಲ್ಲ, ಆದರೂ ನಿದ್ದೆ ತಡೆಯೋಕ್ಕಾಗ್ತಾಯಿಲ್ಲ, ಮಲ್ಕೊಬೇಕು. ಸೊ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಶುಭರಾತ್ರಿ, ಬಾಯ್. 4 hours later. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಇವತ್ತು ಎಕ್ಸಾಮ್ ಇದೆ ಕನ್ನಡ. ನಿನ್ನೆ ರಾತ್ರಿ ಹೇಳ್ದಂಗೆ ಬೆಳಗ್ಗೆ 6:30 ಎದ್ದಿದ್ವಿ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಎದ್ದು ಓದ್ಕೊತಾ ಇದ್ವಿ, ನಿದ್ದೆ ಕಣ್ಣಲ್ಲಿದ್ವಿ. ಸೊ ಈಗ ಫ್ರೆಶ್ ಅಪ್ ಆಗಿ ತಿಂಡಿ ಮುಗಿಸ್ಕೊಂಬಂದ್ವಿ. ತಿಂಡಿ ಬಿಸಿಬೇಳೆ ಬಾತ್ ಕೊಟ್ಟಿದ್ರು, ಮುಗಿಸ್ಕೊಂಬಂದಿದ್ದೀವಿ. ಈಗ 9:30 ಎಕ್ಸಾಮ್ ಇದೆ. ಈಗ ಹೊರಡ್ಬೇಕು, ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ, ಬೆಲ್ ಹೊಡಿತು. ಮತ್ತು ಎಕ್ಸಾಮ್ ಮುಗಿಸ್ಕೊಂಬಂದಮೇಲೆ ವ್ಲಾಗ್ ಮಾಡ್ತೀನಿ, ಹೆಂಗೆ ಬರೆದ್ವಿ ಅಂತೆಲ್ಲ ಅದರಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. 3 hours later. ಸೊ ಫೈನಲಿ ಎಕ್ಸಾಮ್ ಮುಗೀತು. ಎಕ್ಸಾಮ್ ಮುಗಿಸ್ಕೊಂಬಂದೆ, ಚೆನ್ನಾಗಿ ಮಾಡಿದ್ದೀನಿ ಎಕ್ಸಾಮು. ಹೇಳಿದ್ನೆ ಯಾಕಪ್ಪ ಅಷ್ಟು ನೈಟಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗು ಅಂತ ಹೇಳಿದ್ದೆ ನಿಮಗೆ. ಸೊ ಏನಕ್ಕಪ್ಪ ನೈಟಲ್ಲಿ ಸ್ಟಾರ್ಟ್ ಮಾಡಿರೋದು ವ್ಲಾಗು ಅಂದರೆ
ಒಬ್ಬರ ಹತ್ರ ಸಾರಿ ಕೇಳಬೇಕಿತ್ತು, ಸಾರಿ ಕೇಳಿದ್ದೀನಿ, ಅವ್ರು ಕ್ಷಮಿಸ್ತಾರೋ ಬಿಡ್ತಾರೋ ಅವ್ರು ಬಿಟ್ಟಿದ್ದದು. ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಜನ ಆಡ್ಕೊತ ಇದ್ದರು, ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಡ್ಕೊಂಡ್ರೂ ಪರವಾಗಿಲ್ಲ, ನಾನು ಮಾಡೋದೇ ಹಿಂಗೆ. ನಿಮ್ಗೆ ಇಷ್ಟ ಇದ್ದರೆ ನೋಡಿ, ಕಷ್ಟ ಆದರೆ ತೆಗ್ದು ಬಿಸಾಕಿ, ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.